ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯವಾಗಿದೆ. ಹೌದು, ಅಮೃತಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಕ್ಕೂರು ಬಳಿಯ ಐಷಾರಾಮಿ ವಿಲ್ಲಾದಲ್ಲಿ ಮಸ್ತ್ ಪಾರ್ಟಿಗಳಾಗ್ತಾ ಇತ್ತು. 4-5 ಹುಡುಗಿಯರ ಜೊತೆ ಶೋಕಿ, ಡ್ರಗ್ಸ್, ಮದ್ಯ, ಡ್ಯಾನ್ಸ್. ಜೀ ಕನ್ನಡ ನ್ಯೂಸ್ಗೆ ಆ ಪಾರ್ಟಿಯ ವಿಡಿಯೋಗಳು, ಫೋಟೋಗಳು ಲಭ್ಯವಾಗಿದೆ. ಹುಡುಗಿಯರ ಜೊತೆ ನಿಖಿಲ್ ಪಾರ್ಟಿಯ ಫೋಟೋಸು, ವಿಡಿಯೋಸು ಸಿಕ್ಕಿದೆ. ಆರೋಪಿ ಡಿಕ್ಸನ್ ನಿಖಿಲ್ ಜೊತೆ ಹುಡುಗಿಯರ ಗ್ರ್ಯಾಂಡ್ ಪಾರ್ಟಿ. ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಈ ವಿಡಿಯೋ ಹಲವು ವಿಚಾರಗಳನ್ನು ಪ್ರಸ್ತುತಪಡಿಸಿದೆ. ಜಕ್ಕೂರು ಬಳಿಯ ಐಷಾರಾಮಿ ವಿಲ್ಲಾದಲ್ಲಿ ಮಸ್ತ್ ಪಾರ್ಟಿ ಆಗಿದೆ. 4-5 ಹುಡುಗಿಯರ ಜೊತೆ ಶೋಕಿ, ಮದ್ಯ, ಡ್ಯಾನ್ಸ್, ಡ್ರಗ್ಸ್ ಇದೆಲ್ಲವೂ ಕೂಡ ಇತ್ತು. ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಫುಟೇಜ್ ಇದು. ಯಾವ ಮಟ್ಟಿಗೆ ಪಾನಮತ್ತರಾಗಿ ಡ್ರಗ್ಸ್ ಸೇವನೆಯಲ್ಲಿ ತಮ್ಮನ್ನು ತಾವು ಮರ್ತು ಹೋಗಿದ್ದಾರೆ ಅಂತ. ಜೀ ಕನ್ನಡ ನ್ಯೂಸ್ಗೆ ಆ ಪಾರ್ಟಿಯ ವಿಡಿಯೋ, ಫೋಟೋಗಳು ಲಭ್ಯವಾಗಿದೆ. ಹುಡುಗಿಯರ ಜೊತೆ ನಿಖಿಲ್ ಮಾಡ್ತಾ ಇದ್ದಂತಹ ಪಾರ್ಟಿ ಇದೆಲ್ಲವೂ ಕೂಡ ಸಿಕ್ಕಿದೆ, ವಿಡಿಯೋಗಳು ಸಿಕ್ಕಿದೆ. Hey guys, I'm normal. My friend. Record this shit, bro. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ವಿಶ್ವ, ಈಗ ಸಿಕ್ಕಿರುವಂತಹ ವಿಡಿಯೋಗಳು ಈ ಕೇಸ್ಗೆ ಎಷ್ಟರ ಮಟ್ಟಿಗೆ ಪೂರಕವಾಗಿ ಸಪೋರ್ಟ್ ಮಾಡಬಹುದು? ದಿವ್ಯಾ, ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಏನು ದಾಖಲಾಗಿರುತ್ತಲ್ಲ, ಅಂದ್ರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು 2 ಆರೋಪಿಗಳನ್ನ ಬಂಧಿಸಿ, ಅಂದ್ರೆ ಪ್ರಮುಖವಾಗಿ ಈ ಸಂತ್ರಸ್ತೆಯ ಸ್ನೇಹಿತ ಡಿಕ್ಸನ್ ಮತ್ತೆ ಆ ಜೊತೆಗಿರುವಂತಹ, ಅಂದ್ರೆ ಏನು ಯುವತಿಯ ಮೇಲೆ ರಾತ್ರಿ ಹೊತ್ತು ಮತ್ತು ಬರುತ್ತೆ, ಅಂದ್ರೆ ಡ್ರಗ್ಸ್ ಅನ್ನ ಕೊಟ್ಟು ಏನು ಅತ್ಯಾಚಾರ ಮಾಡಿದ ನನ್ನ ಗಂಭೀರ ಆರೋಪವನ್ನು ಎದುರಿಸ್ತಾ ಇದ್ದಾನಲ್ಲ, ಆ ನಿಖಿಲ್ ಎಂಬಾತನನ್ನ 2ರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು. ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಆಂಗಲ್ ಅಲ್ಲಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದೊಂದು ಭಾಗ. ಮತ್ತು ಏನು ವಿಡಿಯೋಗಳು, ಅಂದ್ರೆ ಯುವತಿಯ ಜೊತೆಗೆ ಡಿಕ್ಸನ್ ಇರುವಂತಹ ಒಂದು ವಿಡಿಯೋ ಮತ್ತು ಈ ವಿಲ್ಲಾದಲ್ಲಿ ಏನು ಪಾರ್ಟಿ ಮಾಡಿದ್ರು ಅಂತ ಹೇಳಲಾಗ್ತಾ ಇಲ್ಲ. ಅಂದ್ರೆ ಅನೇಕ ಯುವತಿಯರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಂಪರ್ಕ ಮಾಡಿ ಕರ್ಕೊಂಡು ಬಂದು ಇಲ್ಲಿ ಆ ಪಾರ್ಟಿಯನ್ನ ಏನು ಮಾಡ್ತಾ ಇದ್ರಲ್ಲ, ಆ ಒಂದು ಗಂಭೀರ ಆರೋಪವನ್ನ ಈ 2 ಆರೋಪಿಗಳು ಎದುರಿಸ್ತಾ ಇದ್ರು. ಹೀಗಾಗಿ ಈ ಒಂದು ವಿಡಿಯೋ ಕೂಡ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಅನ್ನೋದಕ್ಕೆ ಯಾವುದೇ 2 ಅನುಮಾನ ಇಲ್ಲ. ಯಾಕಂತಂದ್ರೆ ವಿಡಿಯೋಗಳ ಆಧಾರದ ಮೇಲೆ ಯುವತಿಯ ಒಂದು ಗಂಭೀರ ಆರೋಪ ಏನಾಗಿತ್ತು ಅಂತಂದ್ರೆ, ಇದೇ ರೀತಿಯಾಗಿ ಬೇರೆ ಬೇರೆಯವರನ್ನು ಕೂಡ ಕರೆತಂದು ರೀತಿಯಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಇವರು ಪಾರ್ಟಿ ಮಾಡ್ತಾ ಇದ್ರು, ಅವರನ್ನು ಕೂಡ ಬಳಸ್ಕೊಂಡಿದ್ದಾರೆ ಅನ್ನೋದಾಗಲಿ ಗಂಭೀರ ಆರೋಪನ ಮಾಡಿದ್ರು. ಆದ್ರೆ ಯಾವುದೇ ಒಂದು ಯುವತಿಯ ಆರೋಪವನ್ನ ಇಲ್ಲಿ ಸಂಪೂರ್ಣವಾಗಿ ಅದನ್ನ ನಂಬಬೇಕಾಗೋದಿಲ್ಲ. ಯಾಕಂತಂದ್ರೆ ಬೇರೆ ಸಂತ್ರಸ್ತರು ಯಾರು ಬಂದು ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಗಂಭೀರವಾಗಿ ಅಧಿಕಾರಿಗಳು ಪರಿಗಣನೆಗೆ ತೆಗೆದುಕೊಳ್ತಾರೆ. ಸದ್ಯಕ್ಕೆ ಈ ವಿಡಿಯೋಗಳೇನಿದೆ, ಈ ವಿಡಿಯೋಗಳು ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಾಗೋದ್ರಲ್ಲಿ ಯಾವ 2 ಮಾತಿಲ್ಲ. ಯಾಕಂತಂದ್ರೆ ಮೋಜು ಮಸ್ತಿ ಮಾಡೋದಕ್ಕೆ ಏನು ಫೆಬ್ರವರಿ 14 ಅಂದ್ರೆ ಪ್ರೇಮಿಗಳ ದಿನಾಚರಣೆ ದಿನ ಯುವತಿ ಈತನ ಜೊತೆ ಡಿಕ್ಸನ್ ಜೊತೆ ಹೋಗಿರ್ತಾನೆ. ಆದ್ರೆ ಇದನ್ನೇ ಮಿಸ್ಯೂಸ್ ಮಾಡ್ಕೊಂಡಂತಹ ಈತ ಒಂದು ಪ್ರಕರಣದಲ್ಲಿ ಇನ್ನೊಬ್ಬ ಆರೋಪಿ ಏನಿದೆ ನಿಖಿಲ್ ಜೊತೆ ಲೈಂಗಿಕ ಸಂಪರ್ಕ ಮಾಡೋದಕ್ಕೂ ಕೂಡ ಈಕೆಯನ್ನ ಪ್ರೇರೇಪಿಸಿದಂತಹ ಹಿನ್ನೆಲೆಯಲ್ಲಿ ಮತ್ತು 2 ಸೇರ್ಕೊಂಡು ಅತ್ಯಾಚಾರ ಮಾಡಿದಿರೋ ಗಂಭೀರ ಆರೋಪ ಇರುವಂತದ್ದು. ಹೀಗಾಗಿ ಅವರ ಜೊತೆ ಯುವತಿ ಇದ್ಲು ಅನ್ನೋದಕ್ಕೆ ಪ್ರಮುಖವಾಗಿ ಸಾಕ್ಷ್ಯ ಕೂಡ ಆಗುತ್ತೆ ಈ ವಿಡಿಯೋ. ಮುಂದಿನ ದಿನಮಾನಗಳಲ್ಲಿ ಈ ವಿಡಿಯೋ ಕೂಡ ಸಾಕ್ಷ್ಯ ಆಗುತ್ತೆ. ಆದ್ರೆ ಆರೋಪಿಗಳು ಬೇರೆ ಬೇರೆ ಯುವತಿಯರನ್ನ ವಿಲ್ಲಾಗೆ ಕರೆಸಿ ಒಂದು ಪಾರ್ಟಿಯನ್ನ ಏನು ಮಾಡ್ತಾ ಇದ್ರು ಅನ್ನೋದಕ್ಕೆ ಮತ್ತಷ್ಟು ಬಲವಾದ ಸಾಕ್ಷ್ಯಗಳು ಸಿಗ್ತಾ ಇದೆ. ಹೀಗಾಗಿ ಈ ಆಂಗಲ್ ಅಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ನಿಖಿಲ್ ಇರ್ಬೋದು, ಡಿಕ್ಸನ್ ಇರ್ಬೋದು, ಪ್ರತಿಷ್ಠಿತ ಕಾಲೇಜು ಹುಡುಗಿಯರನ್ನು ಟಾರ್ಗೆಟ್ ಮಾಡೋದು, ಪಾರ್ಟಿ ಕರೆಯೋದು, ಅಲ್ಲಿ ಡ್ರಗ್ಸ್ ಅಥವಾ ಮದ್ಯ ಸೇವನೆ, ಮತ್ತಲ್ಲಿ ಅವರನ್ನು ಬಳಕೆ ಮಾಡಿಕೊಳ್ಳೋದು, ಇದು ನಿರಂತರವಾಗಿ ನಡೀತಿತ್ತು ಅನ್ನೋದಕ್ಕೆ ಏನಾದರೂ ಕೆಲವೊಂದು ಕ್ಲೂಸ್ ಏನಾದರೂ ಇದೆಯಾ ಅಥವಾ ಅದಕ್ಕೆ ಏನಾದರೂ ಸಾಕ್ಷ್ಯಗಳು ಲಭ್ಯ ಆಗಿದೆಯಾ?
ದಿವ್ಯಾ, ಇದುವರೆಗೂ ವಿಡಿಯೋ ವೈರಲ್ ಆಧಾರದ ಮೇಲೆ, ಯಾಕಂತಂದ್ರೆ ಯುವತಿಯರು ಮೋಜು ಮಸ್ತಿ ಮಾಡುವಂಥದ್ದು, ಪಾರ್ಟಿ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಅಲ್ಲಿ ಡ್ರಗ್ ಪಾರ್ಟಿ ನಡೀತಾ ಇತ್ತಾ ಅಥವಾ ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ಳಲಾಗಿದೆಯಾ ಮತ್ತು ಬೇರೆ ರೀತಿಯಲ್ಲಿ ಅವ್ರನ್ನ ಉಪಯೋಗಿಸ್ಕೊಳ್ಳಲಾಗಿದೆಯಾ ಅನ್ನೋ ಒಂದು ಆಂಗಲ್ ಅಲ್ಲಿ ಪೊಲೀಸರ ತನಿಖೆಯ ನಂತರ ಸತ್ಯಾಸತ್ಯತೆಗಳು ಹೊರಗಡೆ ಬರ್ಬೇಕಾಗತ್ತೆ. ಈಗ ಸದ್ಯಕ್ಕೆ ಪಾರ್ಟಿ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಆದ್ರೆ ಅಲ್ಲಿ ಡ್ರಗ್ ಪಾರ್ಟಿ ನಡೀತಾ ಇತ್ತಾ, ಡ್ರಗ್ ಸೇವನೆ ಆಗ್ತಾ ಇತ್ತಾ, ಅಥವಾ ಈ ಯುವತಿಯರನ್ನ ಪಾರ್ಟಿಯಲ್ಲಿ ಏನ್ ಭಾಗಿಯಾಗ್ತಾ ಇದ್ರಲ್ಲ ಅವ್ರ ಜೊತೆನೂ ಕೂಡ ಲೈಂಗಿಕ ಸಂಪರ್ಕವನ್ನ ಇವ್ರು ಬೆಳೆಸ್ತಾ ಇದ್ರ ಅನ್ನೋ ಒಂದು ಹಿನ್ನೆಲೆಯಲ್ಲಿ ತನಿಖೆ ನಡೆಸಬೇಕಾಗತ್ತೆ. ಸದ್ಯಕ್ಕಂತೂ ಈ ಯುವತಿ ಕೊಟ್ಟಂತಹ ದೂರ ಏನಿದೆ ಅದು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ಅಂಗಲ್ಲಿ ಈಕೆ ಕೊಟ್ಟಿದ್ದಾಳೆ ದೂರನ್ನ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈಗ ತನಿಖೆ ನಡೆಸಲಾಗ್ತಾ ಇದೆ. ಮತ್ತು ಈ ಆರೋಪಿಗಳ ಹಿನ್ನೆಲೆ ಅಂದ್ರೆ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಳ್ಳುವಂಥದ್ದು, ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು ಮತ್ತು ಏನಾದ್ರೂ ಕೂಡ ಬೇರೆ ಸಂತ್ರಸ್ತೆಯರು ಬಂದು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ಆಂಗಲ್ ನಲ್ಲೂ ಕೂಡ ತನಿಖೆ ನಡೆಸಲಾಗುತ್ತೆ. ಮತ್ತು ಡ್ರಗ್ ಪಾರ್ಟಿ ನಡೀತಾ ಇತ್ತಾ ಅಥವಾ ಆ ಡ್ರಗ್ ಅನ್ನ ಸೇವನೆ ಮಾಡ್ಲಾಗ್ತಾ ಇತ್ತಾ ಅನ್ನೋ ಒಂದು ಅನುಮಾನಗಳು ಕೂಡ ಸಾಕಷ್ಟು ಇರುವಂತದ್ದು. ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಏನಾದ್ರೂ ಕೂಡ ಡ್ರಗ್ ಕನ್ಸ್ಯೂಮ್ ಮಾಡಿದ್ರು ಅಂತಂದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಕೂಡ ಅದು ಒಂದು ಪ್ರತ್ಯೇಕವಾದಂತಹ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ಇವ್ರ ಮೇಲೆ ಶಿಸ್ತು ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಈ ದೃಶ್ಯ ನೋಡಿದ್ರೆ ಮೋಜು ಮಸ್ತಿ ಜೋರಾಗಿದೆ, ದೊಡ್ಡ ವಿಲ್ಲಾ ಅಂತ ಕಾಣಿಸ್ತಾ ಇದೆ. ಬಟ್ ಈ ವಿಲ್ಲಾ ಯಾರಿಗೆ ಸೇರಿದ್ದು? ರೆಂಟಿಗೆ ತೊಗೊಂಡಿದ್ರ ಅಥವಾ ಪರ್ಟಿಕ್ಯುಲರ್ ಅಲ್ಲೇ ಯಾರಿಗಾದ್ರೂ ಸಂಬಂಧಪಟ್ಟಿದ್ದು ವಿಲ್ಲಾನ? ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ದಿವ್ಯಾ, ಸದ್ಯದ ಮಾಹಿತಿಯ ಪ್ರಕಾರ ಈ ವಿಲ್ಲಾ ಒಬ್ಬ ಹಿರಿಯ IPS ಅಧಿಕಾರಿಯವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದ್ರ ಬಗ್ಗೆ ಇನ್ನಷ್ಟೇ ಖಚಿತತೆ ಬರ್ಬೇಕಾಗಿದೆ. ಆದ್ರೆ ಯಾವುದನ್ನು ಕೂಡ ಅಧಿಕೃತವಾಗಿ ಯಾವೊಬ್ಬ ಅಧಿಕಾರಿ ಕೂಡ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಒಬ್ಬ IPS ಅಧಿಕಾರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಈ ಆಂಗಲ್ ನಲ್ಲೂ ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳು ಬರ್ಬೇಕಾಗಿದೆ. ಆದ್ರೆ ಇಲ್ಲಿ ಮೋಜು ಮಸ್ತಿ ಮಾಡುವಂಥದ್ದು, ಪಾರ್ಟಿ ಮಾಡುವಂಥದ್ದು ಆ ಅಧಿಕಾರಿಯ ಗಮನಕ್ಕೆ ಬಂದಿದೆಯಾ ಇಲ್ವಾ ಅನ್ನೊಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ. ಯಾಕಂತಂದ್ರೆ ನಮ್ಮ ಮನೆಯಲ್ಲಿ ಏನ್ ನಡೆಯುತ್ತೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಅವ್ರವ್ರ ಮನೆಯಲ್ಲಿ ಅವ್ರವ್ರು ಇರುವಂತಹ ಪ್ಲೇಸ್ ಗಳಲ್ಲಿ ಅಕ್ಕಪಕ್ಕದಲ್ಲಿ ಏನೇ ನಡೆದ್ರು ಕೂಡ ಅದು ಗಮನಕ್ಕೆ ಬರುತ್ತೆ. ಇದು ಪಾರ್ಟಿ ನಡೀತಾ ಇರೋದು ಗೊತ್ತಾಗ್ತಾ ಇತ್ತಾ ಅಥವಾ ಈ ಡಿಕ್ಸನ್ ಆಗಿರ್ಬೋದು, ನಿಖಿಲ್ ಆಗಿರ್ಬೋದು, ಬೇರೆ ಯುವತಿಯರನ್ನ ಕರ್ಕೊಂಡು ಬಂದು ಇಲ್ಲಿ ಪಾರ್ಟಿ ಮಾಡುವಂಥದ್ದು, ಮೋಜು ಮಸ್ತಿ ಮಾಡುವಂಥದ್ದು ಗಮನಕ್ಕೆ ಬಂದಿತ್ತಾ ಇಲ್ವೋ ಅನ್ನೋದು ಇನ್ನಷ್ಟೇ ಖಚಿತತೆ ಬೇಕಾಗಿದೆ. ಆದ್ರೆ ಮೂಲಗಳ ಪ್ರಕಾರ ಒಬ್ಬ ಹಿರಿಯ IPS ಅಧಿಕಾರಿಗೆ ಸೇರಿದಂತಹ ವಿಲ್ಲಾ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಇನ್ನಷ್ಟೇ ಖಚಿತತೆ ಸಿಗಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವನಾಥ್. Hey guys, I'm normal. My friend, best friend actually. Yeah. Bye. Hey guys, I'm normal. My friend, best friend actually. Yeah. Bye. Look at this shit, bro.